ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರದ ವಿರುದ್ಧ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವರವರ ನೇತೃತ್ವದಲ್ಲಿ ಜುಲೈ 26 ಭಾನುವಾರರಂದು ಬೆಳಗ್ಗೆ 11:30 ಗಂಟೆಗೆ ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಿಂದ ಅತ್ತಿಬೆಲೆ ಗಡಿವರೆಗೆ ಬೃಹತ್ ಖಾಲಿ ಕೂಡ ಮೆರವಣಿಗೆ ಮತ್ತು ಬೃಹತ್ ರಸ್ತೆ ತಡೆ ಚಳುವಳಿಯನ್ನು ಹಮ್ಮಿಕೊಂಡಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮಿಳುನಾಡು ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸವನ್ನು ಮಾಡಬೇಕಿದೆ ಎಂದು ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ತಿಳಿಸಿದರು. ಇನ್ನು ಸ್ಥಳದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವು, ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಖಜಾಂಚಿ ಕೋದಂಡರಾಮ, ತಾಲೂಕು ಉಪಾಧ್ಯಕ್ಷ ಜಾವಿದ್ ಖಾನ್, ಯುವ ಮುಖಂಡರಾದ ನಮಿದ್ ಮತ್ತು ನಲ್ಲೂರು ನಾರಾಯಣಪ್ಪ ಗುರುಗಳು ಹಾಜರಿದ್ದರು. ಸಮಸ್ತ ನಾಡಿನ ಜನತೆಗೆ ನಿಮ್ಮ ಮಂಜುನಾಥ್ ದೇವ ಮಾಡೋ ನಮಸ್ಕಾರ. ಇವತ್ತು ಈ ವಾಹಿನಿ ಮುಖಾಂತರ ಹೇಳೋದೇನಂತ ಹೇಳಿದ್ರೆ, ಏನು ಕಳೆದ 2 ದಶಕಗಳಿಂದ ಮೇಕೆದಾಟು ವಿಚಾರ ಚಾಲ್ತಿಯಲ್ಲಿದೆ. ನಾವು ಕರ್ನಾಟಕದ ಸರ್ಕಾರ ಮೇಕೆದಾಟು ಅಣೆಕಟ್ಟನ್ನು ಪ್ರಾರಂಭ ಮಾಡೋಕ್ಕೆ ಹೋದಾಗಲೆಲ್ಲ ತಮಿಳುನಾಡು ಸರ್ಕಾರ ಅದಕ್ಕೆ ಅಡ್ಡಗಾಲು ಹಾಕ್ಕೊಂಡೇ ಬರ್ತಿದೆ. ಈಗ ಹೊಸದಾಗಿ ಬಂದಿರತಕ್ಕಂತಹ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೂಡ ಮೇಕೆದಾಟು ವಿಚಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಯೋಜನೆ ಜಾರಿಯಾಗೋದಕ್ಕೆ ಅಥವಾ ಪ್ರಾರಂಭ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ಅವರು ಮೊದಲ ಸಭೆಯಲ್ಲೇ ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ನ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಕೂಡ ಒಂದು ಇಟ್ಟಿಗೆ ಕಲ್ಲನ್ನು ಕೂಡ ಮೇಕೆದಾಟಲ್ಲಿ ಇಡೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಶಪಥ ಮಾಡಿದ್ದಾರೆ. ಆಮೇಲೆ ಇನ್ನೊಂದಷ್ಟು ಜನ ಬೇರೆ ಬೇರೆ ಸಂಘ ಸಂಸ್ಥೆಗಳು ತಮಿಳುನಾಡು ಮೂಲದವರು ಇದಕ್ಕೆ ವಿರೋಧನೇ ವ್ಯಕ್ತಪಡಿಸ್ಕೊಂಡೇ ಇದ್ದಾರೆ. ನಮಗೆ ಭಾಳ ನೋವುಂಟಾಗೋದೇನು ಅಂತ ಹೇಳಿದ್ರೆ, ನಾವು ಕೇಳ್ತಾ ಇರ್ತಕ್ಕಂಥದ್ದು ಕುಡಿಯೋದಕ್ಕೆ ನೀರು. ಇದು ರಾಮನಗರ ಮತ್ತು ಬೆಂಗಳೂರು ನಗರಕ್ಕೆ ಕುಡಿಯೋದಕ್ಕೆ ನೀರನ್ನು ಕೇಳ್ತಾ ಇದ್ದೀವಿ. ಅದಕ್ಕೂ ಕೂಡ ನೀವು ವಿರೋಧ ವ್ಯಕ್ತಪಡಿಸಿ ಅಂತ ಹೇಳಿದ್ರೆ ಯಾವ ರೀತಿ ಮನಸ್ಥಿತಿ ಇದೆ ತಮಿಳುನಾಡು ಸರ್ಕಾರದ್ದು ಅಂಥೇಳಿ ನನ್ನ ಒಂದು ಅಭಿಪ್ರಾಯ. ಅದಕ್ಕಾಗಿ ಇವತ್ತು ನಾವು ಕನ್ನಡಿಗರು ವಿಶಾಲ ಹೃದಯವಂತರು ಅಂತ ಏನು ಹೇಳ್ತೀವಿ, ತಮಿಳುನಾಡು ಸರ್ಕಾರ 1999ರಲ್ಲಿ ಒಗನೇಕಲ್ ಹತ್ರ ಒಂದು ಚೆಕ್ ಡ್ಯಾಮನ್ನು ಕಟ್ಟೋದಕ್ಕೆ, ಒಂದು ಅಣೆಕಟ್ಟನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತು. ಆವತ್ತು ಕೂಡ ನಾವು ವಿರೋಧ ಮಾಡಿದ್ವಿ. ಯಾಕಂದರೆ ಅವರು ಅಣೆಕಟ್ಟು ಒಗನೇಕಲ್ಲಲ್ಲಿ ಕಟ್ತಾ ಇರ್ತಕ್ಕಂಥ ಜಾಗ ಕೂಡ ನಮ್ಮ ಕರ್ನಾಟಕದ್ದೇ ಅಂತೇಳಿ. ಆದರೂ ಕೂಡ ಆವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಕರುಣಾನಿಧಿಯವರು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂತಹ ಜೆ.ಎಚ್. ಪಟೇಲ್ರವರು ಇಬ್ಬರು ಪರಸ್ಪರ ಮಾತಾಡಿ ಆ ಒಗನೇಕಲ್ ಅಣೆಕಟ್ಟನ್ನು ಕಟ್ಟೋದಕ್ಕೆ ನಮ್ಮ ಸರ್ಕಾರನೂ ಕೂಡ ಆವತ್ತಿನ ದಿನಗಳಲ್ಲಿ ಸಹಕಾರ ಮಾಡ್ತು. ತಮಿಳುನಾಡು ಸರ್ಕಾರ ಕೂಡ ಆವತ್ತಿಗೆ 3,000 ಕೋಟಿಯನ್ನು ತಂದು ಜಪಾನ್ ಬ್ಯಾಂಕ್ನಿಂದ 3,000 ಕೋಟಿ ತಂದು ಆ ಯೋಜನೆಯನ್ನು ಜಾರಿ ಮಾಡಿದ್ರು. ಕುಡಿಯೋದಕ್ಕೆ ನೀರು ಧರ್ಮಪುರಿ ಮತ್ತು ಕೃಷ್ಣಗಿರಿ ಜಿಲ್ಲೆಗೆ. ಇವತ್ತು ನಮಗೂ ಕೂಡ ನಾವು ಕೂಡ ಮನುಷ್ಯರೇ, ನಾವು ಕುಡಿಯೋದಕ್ಕೆ ನೀರನ್ನು ಕೇಳ್ತಾ ಇರೋದು. ಇವತ್ತು ಬೆಂಗಳೂರು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಈಗಾಗಲೇ 198 ವಾರ್ಡ್ ಇದೆ. ಅದ್ರ ಜೊತೆಗೆ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಕೂಡ ಇನ್ನೊಂದು ಆಗಿದೆ. ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಕೂಡ ಪ್ರಾರಂಭ ಆಗಿದೆ ಸುಮಾರು 10,000 ಎಕರೆನಲ್ಲಿ. ಅಲ್ಲಿಗೂ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಈಗಾಗಲೇ ಕೋಟಿಗೂ ಮೀರಿದಂಥ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದೆ. ಈಗ ಬಿಡದಿ ಟೌನ್ಶಿಪ್ ಇರ್ಬೋದು, ಇನ್ನೂ ಸುತ್ತಮುತ್ತಲೂ ಕೂಡ ಬೆಳ್ಕೊಂಡಿದೆ. ಇನ್ನು 2 ಕೋಟಿಗೆ ಮುಟ್ಟುತ್ತೆ ಇನ್ನೊಂದು 5-10 ವರ್ಷದಲ್ಲಿ. ಆಗ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಬಹಳ ಹಾಹಾಕಾರ ಅನುಭವಿಸ್ತಾ ಅಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಕರ್ನಾಟಕ ಸರ್ಕಾರ ಮೇಕೆದಾಟಲ್ಲಿ ಅಣೆಕಟ್ಟನ್ನು ಕಟ್ಟೋದಕ್ಕೆ ಆ ಒಂದು ಯೋಜನೆಯನ್ನು ಸಿದ್ಧಪಡಿಸಿತ್ತು. ಈ ವಿಚಾರವಾಗಿ ತಮಿಳುನಾಡು ಸರ್ಕಾರ ವಿರೋಧ ಮಾಡ್ತಾಯಿದೆ. ಆ ವಿರೋಧವನ್ನು ಧಿಕ್ಕರಿಸಿ ತಮಿಳುನಾಡು ಸರ್ಕಾರದ ವಿರುದ್ಧ ಕನ್ನಡ ಜಾಗೃತಿ ವೇದಿಕೆ ದಿನಾಂಕ 26/7/2026 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅತ್ತಿಬೆಲೆ ವೃತ್ತದಿಂದ
ತಮಿಳುನಾಡು ಮತ್ತು ಕರ್ನಾಟಕದ ಗಡಿಗೋಪುರವಾಗಿರ್ತಕ್ಕಂಥ ಅತ್ತಿಬೆಲೆ ಗಡಿ ಭಾಗದವರೆಗೂ ಒಂದು ಬೃಹತ್ ಕಾಲಿಕೊಡ ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ ಮತ್ತು ಅಲ್ಲಿ ರಸ್ತೆ ತಡೆ ಚಳುವಳಿಯನ್ನು ಮಾಡ್ತಾಯಿದ್ದೀವಿ ಗಡಿ ಭಾಗದಲ್ಲಿ. ಈ ಒಂದು ಹೋರಾಟಕ್ಕೆ ಏನು ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಮೇಕೆದಾಟು ಯೋಜನೆ ಜಾರಿ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸುತ್ತಾ ತಮಿಳುನಾಡು ಸರ್ಕಾರ ಈಗಾಗಲೇ ವಿರೋಧ ಮಾಡ್ತಾಯಿದೆ. ಅದರ ವಿರುದ್ಧ ಒಂದು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಸಮಸ್ತ ಕನ್ನಡಿಗರು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು, ಕಾರ್ಮಿಕರು, ಆಟೋ ಚಾಲಕರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಮತ್ತು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ವಿದ್ಯಾರ್ಥಿಗಳ ಮೇಲೆ ಮತ್ತು ಯುವಕರ ಮೇಲೆ ಬಹಳ ಹೆಚ್ಚಿನ ಜವಾಬ್ದಾರಿ ಇದೆ. ಇವತ್ತು ಈ ಒಂದು ಹೋರಾಟ, ಕುಡಿಯೋ ನೀರಿನ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ನಿಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಆಹ್ವಾನ ಮಾಡ್ತೇನೆ. ನಾನು ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿದ್ದೀನಿ. ಇದೇ ಮಂಜುನಾಥ್ ದೇವಣ್ಣ ಅವರ ನೇತೃತ್ವದಲ್ಲಿ ಗಡಿ ಬಂದ್ ಮಾಡಬೇಕು, ಮೇಕೆದಾಟು ವಿಚಾರ 26ನೇ ತಾರೀಕು ಭಾನುವಾರ ಗಡಿ ಬಂದ್ ಮಾಡಬೇಕು, ಯಶಸ್ವಿ ಆಗಬೇಕಂತ ಹೇಳೋಕ್ಕೆ ಇಷ್ಟ. ಹಿರಿಯರು, ಆಟೋ ಚಾಲಕರು ಎಲ್ಲರೂ ಬರಬೇಕಂತ ಒಂದು ಹೆಸರು ಕೋದಂಡರಾಮ ಅಂತ. 26ನೇ ತಾರೀಕು ಗಡಿ ಬಂದ್ ಮಾಡ್ತಾಯಿದ್ದೀವಿ ಮೇಕೆದಾಟು ವಿಷಯಕ್ಕೆ. ಈ ವಿದ್ಯಾರ್ಥಿನಿಯರು, ಮಹಿಳೆಯರು, ಆಟೋ ಚಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಬಂದನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊತ ಇದ್ದೀವಿ. ನನ್ನ ಹೆಸರು ನದೀಮ್ ಅಂತ, ಕನ್ನಡ ಜಾಗೃತಿ ವೇದಿಕೆ ಮುಖಂಡರು. ಭಾನುವಾರ 24ನೇ ತಾರೀಕು ಭಾನುವಾರ ಅತ್ತಿಬೆಲೆ ಗಡಿ ಭಾಗದಲ್ಲಿ ಮೇಕೆದಾಟುವಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀರಿ. ನಮ್ಮ ರಾಜ್ಯಾಧ್ಯಕ್ಷರು ದೇವಣ್ಣ ನೇತೃತ್ವದಲ್ಲಿ ಎಲ್ಲರೂ ಬರಬೇಕಂತೇಳ್ಬಿಟ್ಟು ಕೇಳ್ಕೊಂಡು